ಆ ಸ್ವಲ್ಪ ಕೊಡು ಮಾರಾಯ. ಎಂತದೆ ಪಂಚಕಜ್ಜೆ ಹಂಚುದಲ್ಲ ನೀನು? ಇವಳಿ ದಿನಾ ಬಂದವರಿಗೆಲ್ಲ ಪಂಚಕಜ್ಜೆ ಹಂಚಿ ಹಂಚಿ ಹೋದೇ ಅಭ್ಯಾಸ ಆಗಿದೆ ಇವಳಿಗೆ. ಆದ್ರಿಂದ ಆ ಪಂಚಕಜ್ಜೆ ಹಂಚು ನೋಡಿಯೇ ಕೆಲವರೆಲ್ಲ ನಿನಗೀಗ ಅದೇ ಹಾಗೆ ಹೇಳುದು. ಮತ್ತೆ ಅಲ್ವೇ ಮಂದವಾರಣ ಗಮನೆ ಹಾನಿ ನಡೆದ ಹಾಗೆ ಹಾಗೆ ಅಷ್ಟು ಚಂದ. ಹೌದಾ? ಮತ್ತೆ ಏನು ನಿನ್ನನ್ನು ನೋಡಿದಾಗ 3 ಜನರು ನೆನಪಾಗ್ತಾ ಉಂಟು ನನಗೆ. 3 ಜನ ಸಾಕಾಗ್ತದೆ. ಯಾರು ಯಾರು? ಆ ಬ್ರಹ್ಮನ ರಾಣಿ ವೀಣಾಪಾಣಿ. ಇವಳೇ ವೀಣಾಪಾಣಿ ಇರಬಹುದೇ? ಸಾಧ್ಯತೆ ಉಂಟಾ? ಸಾಧ್ಯ ಇಲ್ವೇ? ಅವಳಷ್ಟು ವಿದ್ಯೆ ನನಗಿಲ್ಲ. ವಿದ್ಯೆ ಇಲ್ಲದಿದ್ರು ಕೈಯಲ್ಲಿ ವೀಣೆ ಇಲ್ಲ. ವೀಣೆಯೂ ನನಗಿಲ್ಲ ಅಲ್ವಾ? ಹಾಗಾದ್ರೆ ವಾಣಿ ಈ ಓಣಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ವಾಣಿ ನಾನಲ್ಲ. ಹಾಗಾದ್ರೆ ಓಣಿಯಲ್ಲಿ ಬರುವುದಿಲ್ಲ. ಇವಳು ಇರಬಹುದಾ? ಯಾರು? ಹಾ 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 ಗೊತ್ತಾಯ್ತು. ಯಾರು? ಯಾರು? ಅವ ಇರಬಹುದಾ? ಚಂದ್ರಶೇಖರನ? ನಟಶೇಖರ, ನಟಶೇಖರ, ನಟಗಂಗಾಧರ, ವ್ಯಾಳಭೂಷಣ, ಆ ಪರಮೇಶ್ವರ. ಅವನ ಹೆಂಡತಿ ಪಾರ್ವತಿಯೇ. ಪಾರ್ವತಿ ನಾನು ಹೋದಂತಾದ್ರೆ ಅರ್ಧನಾರೇಶ್ವರ. ನಾನಲ್ಲ. ನೀನಲ್ಲ. ಇವಳು ಇರಬಹುದು. ಯಾರು? ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿಯೇ? ಅದೇ ಹಾಗೆ ಸಾಧ್ಯತೆ ಉಂಟಾ? ಆದಿಲಕ್ಷ್ಮಿ. ಆದಿಲಕ್ಷ್ಮಿ ಅಲ್ಲ. ಈ ಬೀದಿಯಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಆದಿಲಕ್ಷ್ಮಿ ಅಲ್ಲ. ನೀನು ಬೀದಿ ನಾರಾಯಣ ಬೇಕಾದ್ರೆ ಆಗೋ ತೊಂದ್ರೆ ಇಲ್ಲ. ನಾನು ಬೀದಿ ನಾರಾಯಣ ಆದ್ರೂ ನೀನು ನಾ ಲಕ್ಷ್ಮಿ ಆಗುವುದಿಲ್ಲ. ಆದರೂ ನನ್ನ ತಡೆದು ನಿಲ್ಲಿಸಿ ಬಹಳ ಪರಿಚಯ ಕೇಳೋದಕ್ಕೆ ಮುಂದಾಗುತ್ತೆ. ಯಾರು ನೀನು? ಪರಿಚಯ ಯಾಕೆ ಬೇಕು? ಹೌದು, ಇದಕ್ಕೆಲ್ಲ ಪರಿಚಯ ಆಗ್ಬೇಕಲ್ಲ ಅಲ್ವಾ? ಹೌದಪ್ಪ. ಪರಿಚಯ ಹೇಳಬಹುದು. ಯಾಕೆ
ಯಾರು ಯಾರಿಗೆ ಹೇಳುವಂತ ಉಂಟು. ಹೆಣ್ಣು ಗಂಡಿಗೆ ಹೇಳು ಈಗ. ಅದು ಮಾತ್ರವಲ್ಲ, ಮತ್ತೆ? ಒಳ್ಳೆಯವರಾದ್ರೆ ಒಳ್ಳೆಯ ದೃಷ್ಟಿಯಿಂದ ನೋಡಿದ ಪರಿಚಯವನ್ನು ಹೇಳಬಹುದು. ಅಯ್ಯೋ ಇಷ್ಟೊತ್ತರಿ ನಾನು ಒಳ್ಳೆಯವನೇ ಆಗಿದ್ದೆ. ಇದರ ಮುಖದಲ್ಲಿ ಹಾಗೆ ಕಾಣಿಸ್ತಾ ಇಲ್ಲ ನನಗೆ. ನಮ್ಮದು ಗೋಮುಖ ವ್ಯಾಘ್ರ ಬೇರೆ, ವ್ಯಾಘ್ರ ಮುಖದ ಗೋವು ಬೇರೆ, ಮುಖ ಮಾತ್ರ ಹಾಗೆ, ಮನುಷ್ಯೆಲ್ಲ ಗೋವು ಇದ್ದ ಹಾಗೆ. ಗೊತ್ತಾಯ್ತು, ಒಂದು ಕ್ಷಣದಲ್ಲಿ ಅರ್ಥ ಮಾಡಿಕೊಂಡೆ. ಆ. ನೀನೊಬ್ಬ ದುರ್ಬಲನಾದ ಕಾರಣಕ್ಕಾಗಿ ನನ್ನ ಪರಿಚಯವನ್ನು ಹೇಳಲಾರೆ, ಹೇಳಿಕೊಳ್ಳಲಾರೆ. ನಾನ್ಯಾರು ಗೊತ್ತ ನಿನಗೆ? ಯಾರ ನೀನು? ಸಾಮಾನ್ಯದವನಲ್ಲೋ, ಹಾ ಗಂಡನಿಗೆ ಗಂಡು, ಹಾ ಜಗದೇಕ ವೀರು, ಹಾ. ಜಗಮೆಚ್ಚಿದ ಮಗ, ಹಾ. ಅರ್ತಿವರ ಮಾರ್ಥಂಡ, ಹಾ. ಹರಿಗಜ ಸಿಂಹ. ಹಾ ಇಷ್ಟೊಂದು ಹೆಸರು ನಿನ್ಗೆ? ಅದೆಲ್ಲ ಅಲ್ಲ, ಹಾ. ಅದೆಲ್ಲ ಬಿರುದು. ಎಷ್ಟು ಇರ್ಬೇಕು, ಇನ್ನೆಷ್ಟು ಹೋಗ್ಬೇಕು. ಅಲ್ಲಪ್ಪ, ಹಾ ಇದ್ದದ್ದನ್ನು ಉಳಿಸ್ಕೊಳ್ತೇವೆ ಅನ್ನುವಂತ ಭರವಸೆ ಉಂಟು ನಮಗೆ. ಹೌದಾ? ನನ್ನ ಹೆಸರು ಹಾ ಭದ್ರಾಸುರ. ಸರಿ ಹೇಳಿ ನೀನು. ಹಾ. ಭದ್ರಾಸುರ ನೀನೇನು? ಹಾ. ಕೇಳಿದ್ದೇನೆ, ಹಾ. ಪ್ರಥಮವಾಗಿ ನೋಡಿದ್ದೆ ಪ್ರಥಮ. ಹೌದಲ್ಲ? ಹಾ ಅವಾಗ ಈಗ ಇನ್ನು ನೋಡ್ತಾ ಇರು, ಗೊತ್ತಾಗ್ತದೆ. ಇನ್ನು ಉಳಿದಿರುತ್ತಲ್ಲ. ಹಾ. ಹಾ ಆದ್ರೆ ಏನು ಹೇಳ್ಬೇಕಂತಿದ್ಯಲ್ಲ. ನಿನ್ನನ್ನು ಕಂಡಾಗ ಹಾ. ಯಾಕೋ ಏನು ಹಾ. ಒಂದು ರೀತಿಯ ಮನಸ್ಸಾಗ್ತಾ ಉಂಟು. ಹಾ. ಜೀವನದಲ್ಲಿ ಬಹಳ ಸಂಗಾತಿಯಾಗಿ ಪಡೆಯುವುದಿದ್ರೆ ಹಾ. ಅಲ್ಲ, ಹಾ. ಒಂದು ದಿನದ ಸುಖಕ್ಕಾದ್ರೂ ಹಾ. ನೀ ನನಗೆ ಬೇಕು. ಪುರುಷಗೆ ಪುರುಷನ ಯೌವನದಲ್ಲಿ